ಎಂತ ಗೊತ್ತುಂಟಾ, ಇವತ್ತೇನಾಯಿತು ಅಂದರೆ ಒಂದು ವಿಚಾರ ಬಂತು. ಎಂತಂದರೆ ಗಣೇಶ ನೋಡೋಕ್ಕೆ ಹೋಗಿಲ್ಲ ಅಂತ ಅಂದ್ಬಿಟ್ಟು. ಎಂತಕ್ಕಂದರೆ ಗಣೇಶ ಚತುರ್ಥಿ ನಡೀತಿದ್ದೆ, ಹೋಗಿ ಬರಬೇಕು ಅಂತ ತುಂಬ ಅನಿಸ್ತಾ ಇತ್ತು. ಗಣೇಶ ಬರಕ್ಕೆ ಹೋಗೋಣ ಇವತ್ತು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಏನೋ ಪರ್ಸ್ನಲ್ ಕೆಲಸ ಬಂತು, ಅದಕ್ಕೆ ಅಲ್ಲಿ ಹೋಗಬೇಕು, ಅರ್ಜೆಂಟ್ ಇದೆ, ನಾಳೆ ಹೋದ್ರಾಯ್ತು, ನಾಳೆ ಸಂಡೇ ಹೆಂಗೋ ಅಂತ ಅಂದ್ಬಿಟ್ಟು ಅಂದ್ಕೊಂಡು ನಾನು ಸುಮ್ಮನಾಗ್ದೆ, ಹೋಗೋದು ಬೇಡ ಅಂತ ಅಂದ್ಬಿಟ್ಟು. ಬಟ್ ಒಂದು ವಿಷಯ ಎಂತಾಯಿತು ಅಂದರೆ, ರೋಡಲ್ಲಿ ಹಾಗೆ ಹೋಗ್ತಾ ಇದ್ದೆ, ಅದೇ ರೋಡಲ್ಲಿ ನಿನ್ನೆ ಬಂದಿದ್ದೀನಿ. ಅಲ್ಲಿ ಗಣೇಶ ಕೂರ್ಸೋದು ನನಗೆ ಗೊತ್ತಿಲ್ಲ, ಇಲ್ಲಿ ಹತ್ರದಲ್ಲಿ ಗಣೇಶ ಕೂರ್ಸಿರೋದು ನನಗೆ ಗೊತ್ತೇ ಇಲ್ಲ. ಹಾಗೆ ನಿನ್ನೆ ನೋಡಿಲ್ಲ ನಾನು. ಇವತ್ತು ಅದೇ ರೋಡಲ್ಲಿ ಪರ್ಸ್ನಲ್ ಕೆಲಸಕ್ಕೆ ಹೋಗ್ತಾ ಇರಬೇಕಾದ್ರೆ ನೋಡ್ತಿದ್ದೀನಿ ಗಣೇಶನ ಕೂರಿಸ್ಬಿಟ್ಟಿದ್ದಾರೆ. ನಾನು ಬಿಡ್ಲಿಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ರೋಡಲ್ಲಿ ಅಂತ ನೋಡ್ತಿದ್ದೀನಿ. ನಿಜವಾಗ್ಲೂ ಗಣೇಶನ ಕೂರಿಸಿದ್ದಾರೆ. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಗಣೇಶನ ಹುಡ್ಕೊಂಡು ಹೋಗ್ಬೇಕಲ್ಲ, ಎಲ್ಲಾದರೂ ನೋಡೇ ಇಲ್ಲ ಗಣೇಶನ, ನೋಡಬೇಕು ಅಂತ ಅಂದ್ಬಿಟ್ಟು ಹುಡುಕ್ಬೇಕು ಅಂದ್ಕೊತಿದ್ದೆ. ಅಷ್ಟೊತ್ತಿಗೆ ಇವತ್ತು ಸಡನ್ನಾಗಿ ನಾನು ಹೋಗಬೇಕು ಅಂದ್ಕೊಂಡೊಳಗೆ ಹೋಗ್ಲಿಕ್ಕೂ ಆಗ್ತಾ ಇಲ್ವಲ್ಲ ಅಂತ ಅಂದ್ಕೊಳ್ಳೋತ್ತಿಗೆ ನಾನು ಹೋಗೋ ರೋಡಲ್ಲಿ ಗಣೇಶ ಸಿಕ್ತು. ತುಂಬಾ ಖುಷಿ ಆಯಿತು. ಅದು ಹೆಂಗಿತ್ತು, ಎಷ್ಟು ದೊಡ್ಡ ಗಣಪತಿ ಏನು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಹೋದ ವರ್ಷ ಎಲ್ಲ 9 ಗಣೇಶ, 11 ಗಣೇಶ, 15 ಗಣೇಶ ಎಲ್ಲ ನೋಡಬೇಕು ಅಂತ ಅಂದ್ಬಿಟ್ಟು ಊರು ಸುತ್ತಿ ನೋಡ್ಕೊಬರ್ತಿದ್ದೆ. ಬಟ್ ಈ ವರ್ಷ ಎಲ್ಲೂ ಹೋಗ್ಲಿಕ್ಕೆ ಆಗಿದ್ದಿಲ್ಲ. ಆದರೆ ಈ ಸಲ ನನ್ನ ಎದುರುಗಡೆ ಗಣೇಶ ಬಂದೇ ಬಿಟ್ಟು ನೋಡಿ, ಚೆನ್ನಾಗಿ